ಮರುದಿನ ಧ್ರುವ ವಿದುರ ಹೇಳಿದ ಶಕ್ತಿ ಮಂತ್ರಗಳನ್ನು ಪಠಿಸುತ್ತಾ ಅಂಬಾನಿಗೆ ಹಾಕಿದ ಸವಾಲಿನಲ್ಲಿ ಭಾಗವಹಿಸೋಕೆ ಸಿದ್ಧನಾದನು. ಅಲ್ಲಿ ನಡೆಯುವ ಸ್ಪರ್ಧೆಯನ್ನು ನೋಡಲು ಸುತ್ತಮುತ್ತಲ ರಾಜ್ಯಗಳಿಂದ ಸಾವಿರಾರು ಪ್ರಜೆಗಳು ಬಂದು ಸೇರಿದರು. ದೂರದಲ್ಲಿ ಕಾಣುತ್ತಿದ್ದ ಶಕ್ತಿ ಸ್ತಂಭವನ್ನು ನೋಡೋಕು ಕೂಡ ಅಲ್ಲಿನ ಜನರು ಹೆದರುತ್ತಾ ಇದ್ರು. ಆದರೆ ಧ್ರುವನ ಉಂಗುರದಲ್ಲಿದ್ದ ವಿದುರ, ಧ್ರುವ, ನಿಲ್ಲು. ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಡ. ಇಲ್ಲಿ ಏನೋ ತಪ್ಪು ನಡೆದಿದೆ. ಆ ಶಕ್ತಿ ಸ್ತಂಭ ಸೂರ್ಯಗ್ರಹಣದ ದಿನ 1000 ಪಟ್ಟು ಹೆಚ್ಚು ಪ್ರಕಾಶಿಸುತ್ತದೆ. ಅದನ್ನು ತಡೆದುಕೊಳ್ಳಲು ನಾನು ನಿನಗೆ ಮಂತ್ರವನ್ನು ಹೇಳಿದ್ದೆ. ಆದರೆ ಈಗ ಆ ಸ್ತಂಭ ಇನ್ನೂ ಹೆಚ್ಚಾಗಿ ಉರಿತಿದೆ. ಹತ್ತಿರ ಹೋದರೆ ನಿನ್ನ ಪ್ರಾಣಕ್ಕೆ ಪ್ರಮಾದ. ನಿಲ್ಲು ಧ್ರುವ. ಇಲ್ಲ ವಿದುರ, ಏನಾದರೂ ಆಗ್ಲಿ ನಾನು ಈ ಸ್ಪರ್ಧೆಯಲ್ಲಿ ಗೆದ್ದೇ ತೀರಬೇಕು. ಇದು ನನಗೆ ಮಾತ್ರ ಪರೀಕ್ಷೆಯಲ್ಲ, ನನ್ನ ವಂಶದ ಚರಿತ್ರೆ ಮತ್ತದರ ಪ್ರತಿಷ್ಠೆಯ ಪ್ರಶ್ನೆ. ಏನಾದರೂ ಆಗಲಿ ನಾನು ಮಾತ್ರ ಹಿಂದೆ ಸರಿಯೋ ಮಾತೇ ಇಲ್ಲ. ಹೀಗೆ ವಿದುರ ಹೇಳಿದ ಮಂತ್ರವನ್ನು ಜಪಿಸುತ್ತಾ ಧ್ರುವ ಒಂದೊಂದೇ ಹೆಜ್ಜೆ ಮುಂದೆ ಹಾಕುತ್ತಿದ್ದ. ಧ್ರುವ ಹೆಜ್ಜೆ ಮುಂದೆ ಹಾಕುವಷ್ಟರಲ್ಲಿ ಅಲ್ಲಿನ ಜನರಲ್ಲಿ ಭಯ ಹೆಚ್ಚಾಗ್ತಾ ಇತ್ತು.